ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನೇ ದಿನ ಡೈಲಿ ವೇರ್ದು ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಕಟ್ ಮಾಡಿದ್ದೀನಿ. ಮೆಜರ್ಮೆಂಟ್ ಸಹಿತ ನಿಮಗೆ ತಿಳಿಸೋಣ ಅಂತ ನಾನು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀನಿ ಅಂತ ನೋಡಿ. ಇಲ್ಲಿ ಭುಜದ ಹತ್ತಿರದಿಂದ ಈ ಡಾಟ್ ಇರುತ್ತಲ್ಲ, ಡಾಟ್ವರೆಗೂ 12 ಮುಕ್ಕಾಲು ಬಂದಿದೆ. ಅದಕ್ಕೋಸ್ಕರ ಮುಂಚೆ ನಾವು ಒಂದು ಹಾಫ್ ಇಂಚ್ ಆಗುವಷ್ಟು ಮಾರ್ಜಿನ್ ಬಿಟ್ಕೊಳ್ಬೇಕು. ಮಾರ್ಜಿನಿಂದ ಇಲ್ಲಿ ತನಕ 12 ಮುಕ್ಕಾಲು ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಂಡು ಒಂದು ಗೆರೆ ಹಾಕ್ಕೊಳ್ಬೇಕು. ಮತ್ತು ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಟ್ಕೊಳ್ಬೇಕಿಲ್ಲಿ. ಮತ್ತು ಇದು ಸೊಂಟದ ಸುತ್ತಳತೆ ನೋಡ್ಕೊಳ್ಬೇಕು. ಸೊಂಟದ ಸುತ್ತಳತೆ ನೋಡಿ, ಇಲ್ಲಿಂದ ನೀಟಾಗಿ ಸ್ವಲ್ಪನೇ ಈ ಥರ ಹಿಡ್ಕೊಂಬಂದರೆ ನೋಡಿ, ಇಲ್ಲಿಗೆ ನೀಟಾಗಿ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ ಇದನ್ನು ಅಳತೆ ತೊಗೊಳ್ಬಾರ್ದು. ಇಲ್ಲಿಗೆ ಕರೆಕ್ಟಾಗಿ ನಮಗೆ 27.5 ಬರುತ್ತೆ. 27.5ನ ನೋಡಿ ಈ ಥರ 4 ಭಾಗ ಮಾಡ್ಕೊಳ್ಬೇಕು. ಈ ಥರ 27.5ನ 4 ಭಾಗ ಮಾಡಿಕೊಂಡು ನೋಡಿ, ಇಲ್ಲಿಗೆ ಬರುತ್ತೆ 13.5. 13.5ಇಂದ ಅರ್ಧ ಭಾಗ ಅಂತಂದರೆ ನೋಡಿ ಇಷ್ಟು ಬರುತ್ತೆ. ಕರೆಕ್ಟಾಗಿ 6 ಮುಕ್ಕಾಲು ಬರ್ತಿದೆ. 6 ಮುಕ್ಕಾಲಿಗೆ ಬರ್ತಿದೆ. 6 ಮುಕ್ಕಾಲಿಗೆ ನೋಡಿ ಕರೆಕ್ಟಾಗಿ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಡಾಟ್ ಹಿಡಿಬೇಕಲ್ವ, ಅದಕ್ಕೆ ಇಲ್ಲಿಂದ ಇಲ್ಲಿಗೆ 1 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದು 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್. ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ಇಲ್ಲಿ 1.5 ಇಂಚಾದರೂ ಬಿಟ್ಕೊಳ್ಬೋದು, ಇಲ್ಲ 2 ಇಂಚಾದರೂ ಬಿಟ್ಕೊಳ್ಬೋದು. ಆಮೇಲೆ ನೆಕ್ ಬಿಡ್ತನ್ನು ನೋಡಿ ಈ ಥರ ಚೆಕ್ ಮಾಡ್ಕೊಳ್ಬೇಕು. ನೆಕ್ ಸ್ಟಿಚ್ ಮಾಡೋದಕ್ಕೆ ನೋಡಿ ಈ ಥರ ಇದನ್ನೆರಡನ್ನೂ ಈ ಥರ ಇಟ್ಕೊಂಡು ಇಲ್ಲಿ ಈ ಥರ ಹಿಂಗಿಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಮಾಡ್ಕೋಬೇಕು. ಇಲ್ಲಿಗೆ ತಗೊಬೇಕಾಗಿರೋದು ಸ್ವಲ್ಪ ನೆಕ್ ಬಿಡ್ತು ಸ್ವಲ್ಪ ಮೇಲೆ ಕಿಡಿ ಅಂತ ಹೇಳೋದಕ್ಕೆ ನಾನು ಇಲ್ಲಿಗೆ ತಗೊಂಡಿದ್ದೀನಿ. ಈ ಥರ ಇಟ್ಕೊಂಡು ನೋಡಿ, ನಾನು ಈ ಅಳತೆ ಬ್ಲೌಸ್ಗೆ 2 ಇಂಚ್ ಆಗೋಷ್ಟು ನೆಕ್ ವಿಡ್ತ್ನ ತಗೊಂಡಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಶೋಲ್ಡರು 3 ಇಂಚ್ ಕರೆಕ್ಟಾಗಿ ತಗೊಂಡಿದ್ದೀನಿ. 3 ಇಂಚ್ ತಗೊಂಡಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಆರ್ಮ್ ಹೋಲು, ಈ ಚೆಸ್ಟ್ ಮೆಜರ್ಮೆಂಟ್ಗೆ ನಾನು ಇಲ್ಲಿ 5.25 ತಗೊಂಡಿದ್ದೀನಿ. ಕರೆಕ್ಟಾಗಿ ಆಗುತ್ತೆ 5.25. ಇದೇ 5 ಇಲ್ಲಿಂದ ಇಲ್ಲಿಗಿರುತ್ತಲ್ಲ, 5ನೇ ಇಲ್ಲಿಗೆ 5 ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಮತ್ತು ನೇರವಾಗಿ ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿಗೂ ಕೂಡ ಅದೇ ಮೆಜರ್ಮೆಂಟಲ್ಲಿ ಅಳತೆ ತಗೊಂಡು ಮತ್ತು ಇಲ್ಲಿ ಸ್ಕೇಲ್ ಈ ಥರ ಮಾಡಿಕೊಂಡು ಒಂದು ಗೆರೆ ಹಾಕ್ಕೋಬೇಕು. ಮತ್ತು ಇಲ್ಲಿಂದ ಈ ಕಾರ್ನರಲ್ಲಿ ಈ ಥರ 1.25 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ನೀಟಾಗಿ ಈ ಥರ ಶೇಪ್ ತಗೋಬೇಕು. ಇದಾದಮೇಲೆ ನೆಕ್ಕನ್ನು ಆಮೇಲೆ ಕಟ್ ಮಾಡ್ಕೋಬೋದು.